ಏನ್ ಗೊತ್ತಾ, ಜನ ಬೆಳೆಯೋ ತನಕ ಒಂಥರ ಇರ್ತಾರೆ. ಇನ್ಮೇಲೆ ದಯವಿಟ್ಟು ನಾನು ನಿಮ್ ಪಾದಗಳನ್ನ ಇಲ್ಲಿಂದಾನೆ ಕೈ ಮುಗ್ದ್ಬಿಡ್ತೀನಿ. ನನ್ನ ವ್ಲಾಗ್ಸ್ ಅಲ್ಲಿ ಬಂದು ತೇಜ ಬಗ್ಗೆ ಹಾಕ್ಬೇಡಿ, ಅವ್ನ್ ವ್ಲಾಗ್ಸ್ ಅಲ್ಲಿ ಹೋಗಿ ಸಂಧ್ಯಾ ಬಗ್ಗೆ ಹಾಕ್ಬೇಡಿ. ಯಾಕೆ ತುಂಬಾ ಆಡ್ತಾಳೆ. ಒಂದ್ ಚಿಕ್ಕ ಸೀನ್ ಎಷ್ಟೊಂದೆಲ್ಲ ಜಾಸ್ತಿ ಮಾಡ್ತಾ ಹೇಳ ಅನ್ಸುತ್ತೆ ನಂಗೆ. ನಮ್ಮಂತ ಚಿಕ್ಕವ್ರ ಹತ್ರ ಮಾತಾಡ್ತಾರೆ. ಯಾರು ಚಿಕ್ಕವರು? ಇನ್ನು ಹೈಟ್ ಅಲ್ಲಿ ಚಿಕ್ಕವಳು ಅಷ್ಟೇ. ಗೈಸ್ ಆ ಕಡೆ ಕುಕ್ಕರಲ್ಲಿ ಏನೋ ಪ್ರಾಬ್ಲಮ್ ಇದ್ದಂಗೆ ಅದೇ ಹಂಗೆ ಹೇಳ್ತಾ ಇದ್ದೀನಿ. ಹಂಗೆ ಸಾಕು ತೆಗೆದ್ಬಿಡಿ ಅಂತ ಅಕ್ಕ ವಿಸಿಲ್ ಒಂದು ಕ್ಯಾಪಲ್ಲೊಂದು ಏನೋ ಟೆಸ್ಟ್ ಮಾಡ್ತಾ ಇದ್ದಾರೆ. ಸೇಫ್ಟಿ ಇಂಪಾರ್ಟೆಂಟ್ ಅಕ್ಕ. ಇವಾಗ ಬರ್ತೈತಾ? ಓಕೆ. ಇವಾಗ ಆಲ್ ನಾರ್ಮಲ್ ಗೈಸ್. ಆಗಲೇ ಆ ಕಡೆ ನೀರು ಲೀಕ್ ಆಗ್ತೈತೆ ಸೈಡಿಂದ. ಸೊ ಅದಕ್ಕೆ ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ, ಯಾಕೆ ಸುಮ್ಮನೆ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಅಕ್ಕ ಹುಷಾರಕ್ಕ, ನೀನೇ ಅಕ್ಕ ಹತ್ರ ಇರೋದು. ಗೈಸ್ ಈ ಕುಕ್ಕರಲ್ಲಿ ವಿಸಿಲೇ ಬರಲ್ಲ, ಯಾಕಂದರೆ ಬರೋ ಗಾಳಿ ಎಲ್ಲ ಸೈಡಿಂದ ನೀರು ಬರ್ತೈತೆ ನೋಡಿ. ಆ ಕಡೆ ಹಂಗೆ ಸೈಡಿಂದನೇ ಎಲ್ಲ ಈಚೆ ಬರ್ತೈತೆ. ಹುಷಾರಾಗಿರ್ಬೇಕು. ಆಗೈತಾ? ಇಲ್ಲ 20 ನಿಮಿಷ ಇದ್ದೆ. ಇವಾಗ ನೀರ್ಕಂತ ಅನ್ಬತ್ತೀನಿ. ಗೈಸ್ ಇನ್ನೆಲ್ಲ ನಾವು ಅಜ್ಮನೇಲಿ ಇದ್ವಿ ಆಯ್ತಾ. ಆ ಕಡೆ ನಮ್ಮ ತಮ್ಮನ ಗಾಡಿ ಕೂಡ ಬಂದಿತ್ತಲ್ಲಿ. ಇವನ್ ಗಾಡಿ ಬೇರೆ ಪಂಚರ್ ಆಗ್ಬಿಟ್ಟು, ಅದಕ್ಕೆ ಅವನಿಗೆ ಆ ಟೈಮ್ಗೆ ನಮ್ಮ ಗಾಡಿ ಕೊಟ್ಟು ಕಳಿಸಿದ್ದಾಯಿತು. ಇದನ್ನವರೆಗೂ ನಾವಿನ್ನೂ ಇದಕ್ಕೆ ಪಂಚರ್ ಹಾಕ್ಸಿಲ್ಲ. ಸೊ ಪಂಚರ್ ಹಾಕ್ಸಿ ಬರೋವರೆಗೂ ಕ್ಯಾನ್ ಇಲ್ಲೇ ಇರ್ತದೆ. ಪಂಚರ್ ಹಾಕ್ಸ್ಕೊಂಡು ಬರೋಷ್ಟಲ್ಲಿ ನಮ್ಮ ಅಪ್ಪ ಕೂಡ ಬಂದಿರ್ತಾರೆ. ಸೊ ಅವಾಗ ನಮ್ಮ ಡ್ಯಾಡಿನ ಕರ್ಕೊಂಡು ಸೀದಾ ಮನೆಗೆ ಹೋಗೋದು. ನನ್ನ ಪಂಚರ್ ಅಂಗಡಿ ಓಪನ್ ಆಗೋದೇ ಲಕ್ಕಿ ಸಿಕ್ತು ಗೈಸ್. ಎಲ್ಲಿ ಬಲ್ಲವ್ರ ಸಕ್ಸಸ್ ಗೈಸ್. ಒಂದೇ ಅನ್ಕೊಂಡಿದ್ದೆ, ಇಲ್ಲೂ ಎಲ್ಲೋ ರಿಮ್ ಹತ್ರ ಏನೋ ಈಚೆ ಬರ್ತಾ ಇತ್ತಂತೆ. ಏನಾಗೈತೆ? ಅದು ಡಸ್ಟ್ ಕುತ್ಕೊಂಡೈತೆ ಬಿಲ್ಡಿಂಗಲ್ಲಿ, ಅದಕ್ಕೆ ಲೈಟ್ ಬರುತ್ತೆ. ಹಿಂಗೆ ಆಯಿಲ್ ಹಾಕಿದ್ರೆ ಬರಲ್ಲ. ಇವಾಗ ನೋಡಿದೆ ಸೈಡಲ್ಲಿ ಲೀಕ್ ಆಗೋ ಥರ ಯಾವ ಪ್ರಾಬ್ಲಮ್ಸು ಇಲ್ಲ. ಸರೋಗೈತೆ ಬ್ರಾ, ಥ್ಯಾಂಕ್ ಯು. ಹೆಸರು? ಚಿನ್ನು ಅಂತ. ಚಿನ್ನು, ಒಳ್ಳೆ ಹೆಸರು. ಹೌದಾ? A few inches later. ನೋಡಿ ಫಿಲ್ ಮಾಡಿಸಿಲ್ಲ? ಫೋನ್ ಮಾಡೋರಿಗೆ ಅಲ್ಲೇ ಇದೆ. ನಾವು ಫಿಲ್ ಮಾಡ್ಕೊಂಡ್ಬಿಟ್ಟು ಪೇ ಮಾಡ್ಬಿಟ್ಟು ಫಿಲ್ ಮಾಡ್ಕೊಂಡ್ರೆ ಆಯಿತು. ಇವಾಗ ಕ್ವಶನ್ ಏನು ಅಂದರೆ, ಬಂದ ನಿನಗೆ ವೆಯ್ಟ್ ಮಾಡ್ತಾ ಇದ್ದೆ ಕಣ. ಬಾ ನಾವು ಒಬ್ಬನೇ ತಗೊಂಡೋಗ್ಬೇಕಂತ ಯೋಚನೆ ಮಾಡ್ತಾ ಇದ್ದೆ. ಬಂದೇನಲ್ಲ, ಮೆಟ್ಲು ಮೇಲೆ ಯಾಕ ನಿಂತ್ಕೋಬೇಕು? ಮೆಟ್ಲು ಮೇಲೆ ಯಾಕ ನಿಂತ್ಕೋಬೇಕು? ನಿಂಗೆ ತಾಕಾದಿದ್ರೆ ಕಾಲ್ ತೆಗಿಯೋ. ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಬಾರ ನಿಂತಿಲ್ಲನಾ? ಏನ ಇವಾಗ ಮೆಟ್ಲು ಮೇಲೆ ಏನು ಇವಾಗ? ಯಾವ್ದೀರನ? ಯಾವ್ದು ಧೀರ ಅಂತ ಇದ್ದಲ್ಲ? ಕ್ಯಾನ್ ತಗೋ, ಇಲ್ಲೇ ಐತಲ್ಲ ಕ್ಯಾನ್ ತಗೊಳಕ್ಕಾಗಲ್ಲ ನಿಂಗೆ. ಹಂಗೆ ಇನ್ನು ಸ್ವಲ್ಪ ಗೇಟ್ ಕರೆಕ್ಟ್ ಟೈಮ್ ಓಪನ್ ಆಗಲ್ಲ ಅಂತ. ಗೈಸ್ ನಮ್ಮ ಅಣ್ಣ ಎಷ್ಟು ಶಕ್ತಿಶಾಲಿ ನೋಡಿ. ನಾನು 2 ಕ್ಯಾನ್ ತಗೊಂಡು ಹೋಗೋದು ಬೇಡ ಅಂತ ನಮ್ಮ ಅಣ್ಣನೇ 2 ಕ್ಯಾನ್ ತಗೊಂಡೋಯ್ತ. ಏನಕ್ಕೂ ಇಡ್ತಾ ಇರಲ್ಲ ನಿಂಗೆ. ಹೇಳ ಬರ್ಲಿ, ಹೇಳ ಓಪನ್ ಆಗಿ ಹೇಳ. ಏನಾದ್ರು ಕಂದ್ಯಾ? ಕೊಟ್ಟೋದ್ರೆ ಅವನಿಗೆ ಅವನ ಮೇಲೆ ಇಡ್ತಾ ಇರಲ್ವಂತೆ. ನಾನು ಅವನ ಬಿಟ್ಟರೆ ಯಾರಿಗೆ ಏನು ಮಾಡಂಗಿಲ್ಲ. ಓಹೋ ಪೊಸೆಸಿವ್ನೆಸ್. ಅಯ್ಯೋ ಪಾಪ ಆಗ್ತಾ ಇರೋದಿನ ನಿಂಗೆ. ಅಲ್ಲಿ ಯಾರು ಆ ಕಡೆ ಲಾಕಕ್ಕೆ ಕೇಳಿದ್ರು. ನಂತರ ತಗೊಂಡು ಹೋಗ್ಬೇಕು ಸಿಂಪಲ್ ಆಗಿ. ಏನ ಒಂದ್ ಚೇರ್ ಎತ್ಕೊಂಡು ಬರಕ್ಕಾಗಲ್ಲ ನಾವು. ಏನಕ್ಕ ಒಂದ್ ಚೇರ್ ಮುಂದೆ ಬರಕ್ ಹೋಗ್ತಾ ಇರಲ್ಲ ನೀ. ಓಕೆ ಕಮಾನ್ ಕೂಲ್ ಡೌನ್ ಗೈಸ್. ನೆನ್ನೆ ನಿಮ್ಮೆಲ್ಲರೂ ಕಮೆಂಟು ಕೇಳಿದ್ದೀನಿ. ಸಂಜಿಗೆ ಒಂದು ಸಾರಿ ಹೇಳೋದೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೇಳಿದ್ರು. ಇಟ್ ವಿಲ್ ಬಿ ಮೈ ಡ್ಯೂಟಿ ಆಲ್ಸೋ. ಪಾಪ ಬೇಜಾರು ಮಾಡ್ತೀನಿ ಅಂದಮೇಲೆ ಸಾರಿ ಹೇಳೋದೊಂದು ಕೆಲಸ ಅಲ್ಲ.
ಇದು ನಮಗಾಗಿ, ಈ ಬಟ್ಟೆ ನಿಮಗಾಗಿ, ಕಣ್ಣೀರೇಕೆ, ನಂಗೊಂದು ಶರ್ಟು ಓಕೆ. ಆಯ್ತು ಕತೆ. ಹೋಯ್ತು ಹೆಲ್ಮೆಟ್ ಹಾಳಾಗಿ. ಯಾವ ಇವೆಲ್ಲ ಇವಾಗ ಸಾರಿ ಹೇಳ್ಸಕ್ಕೆ ಅಂತಲೇ ಇದ್ದೀನಿ. ಆದರೆ ಸಂಧ್ಯಾ ಮಂಗಳೂರಿಂದ ಬಂದಿದ್ದಾಳೆ, ಅವಳು ಫ್ರೆಂಡ್ಗಳಿದ್ದಾಳೆ. ಇವಾಗ ನಾವು ರೀಚ್ ಆಗೋಷ್ಟು ತುಂಬ ಲೇಟ್ ಆಗುತ್ತೆ. ಅದಕ್ಕೆ ಅವಳಿಗೆ ಸೀದಾ ಆಟೋ ಮಾಡ್ಕೊಂಡು ಮನೆಗೆ ಹೋಗು ಅಂತ ಹೇಳಿದ್ದೀನಿ. ಆಮೇಲೆ ಇವಾಗ ಕಾಲೇಜಲ್ಲಿ ಸ್ವಲ್ಪ ಕೆಲಸ ಐತೆ, ತುಂಬ ದಿವಸ ನಾನು ಕಾಲೇಜ್ ಹೋಗ್ತಾಯಿದ್ದೀನಿ. ಆ ಕಾಲೇಜಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸೀದಾ ಸಂಜೆ ಹೋಗ್ಬಿಟ್ಟು ಏನಾದ್ರು ಒಂದು ಕೊಟ್ಬಿಟ್ಟು ಸರಿ ಹೇಳ್ಬೇಕು. ಸೊ ಆ್ಯಸ್ ಪರ್ ಪ್ಲ್ಯಾನ್ ಇವಾಗ ನಾನು ಫಸ್ಟು ಕಾಲೇಜ್ಗೆ ಹೋಗ್ಬೇಕು. ಗೈಸ್ ಕಾಲೇಜಿಗೆ ಬಂದೆ. ನಮ್ಮ ಕಾಲೇಜಲ್ಲಿ ಕ್ರಿಸ್ಮಸ್ಗೆ ಅಂತ ಇವಾಗಲೇ ಲೈಟಿಂಗ್ಸ್ಗಳೆಲ್ಲ ಹಾಕ್ಬಿಟ್ಟವ್ರೆ. ಡಿಸೆಂಬರ್ ಸ್ಟಾರ್ಟ್ ಆಯಿತು ಅಂದ್ಬಿಟ್ಟು ಯಪ್ಪ ಸೋ ಮಚ್ ಅರ್ಲಿ. ಇದಕ್ಕಿನ್ನೂ ಮಿಡ್ ಇಲ್ಲ, ಈ ಮಂತ್ ಅರ್ಧ ಆದಮೇಲೆ ಅಲ್ವಾ ಕ್ರಿಸ್ಮಸ್ ಇರೋದು, 15th ಮೇಲೆ ಇರೋದು ಅನಿಸುತ್ತೆ. ಇವಾಗಲೇ ಎಲ್ಲ ರೆಡಿ ಮಾಡಿ ಕೊಟ್ಟು ನೋಡು ಲೈಟಿಂಗ್ಸ್ ಎಲ್ಲ. ಅಮೂಲಲ್ಲಿ ನೋಡು ಮರಕ್ಕೆಲ್ಲ ಇದಾಕ್ಬಿಟ್ಟವ್ರೆ. ಗೈಸ್ ಈ ಚಪ್ಪಲಿ 1400 ರೂಪಾಯಿನೋ, ಆದರೆ ಇಲ್ಲಿ ಹಾಕೋಣಕ್ಕೆ ಹೋದ್ರೆ ಸ್ವಲ್ಪ ಚಪ್ಪಲಿ ಥರ ಕಾಣಿಸ್ತಾ ಏನಲ್ಲ. ತುಂಬ ದಿವಸ ಆದಮೇಲೆ ಲಿಫ್ಟಿಗೆ ಬರ್ತಾ ಇದ್ದೀನಿ ಗಾಯ್ಸ್. ಆದ್ರೆ ಮೆಮೊರೀಸ್ ಬಂದಾಗೆಲ್ಲ ಫ್ರೆಂಡ್ಸ್ಗಳೆಲ್ಲ ಎಲ್ಲೇ ಸಿಗ್ತಾ ಇರ್ತಾರೆ. ಇವಾಗ ನೋಡಿ ಯಾವ ಫ್ರೆಂಡ್ಸು ಸಿಗ್ತಾ ಇಲ್ಲ, ಒಬ್ಬನೇ ಇನ್ನು ಸ್ವಲ್ಪ ಹತ್ರದಲ್ಲಿ ಕಾಣಿಸ್ತೈತೆ. ನನಗೆ ಈ ಸ್ಯಾಂಟಾನೇ ಕಾಣಿಸಿಲ್ಲ, ಈಗ ಕಾಣಿಸ್ತಾ ಇದ್ದಾರೆ. ಹೌಸ್ ಇಟ್ ಗೋಯಿಂಗ್ ಗಾಯ್ಸ್? ಈ ಚಪ್ಪಲಿ ಬಳಸಿರೋದಕ್ಕೆ ಹೆವಿ ಪೇನ್ ಆಗ್ತಿದೆ ನೋಡಿ. ಚರ್ಮನೇ ಎದ್ದು ಬಂದ್ಬಿಟ್ಟಿದೆ. ತುಂಬ ಬಳಸಿರ್ಬೇಕು ಅವಾಗವಾಗ, ಇಲ್ಲಾಂದ್ರೆ ಹೋಗ್ಬಿಡುತ್ತೆಲ್ಲ ಚರ್ಮಕ್ಕೆ ನೋಡಿ. ಗೈಸ್ ಕಾಲೇಜ್ಗೆ ಬಂದಿರೋ ಕೆಲಸ ಮುಗೀತು. ಇವಾಗ ಸೀದಾ ನಮ್ಮ ಫ್ರೆಂಡ್ಸ್ ಮೀಟ್ ಆಗಿ ಹೋಗ್ಬೇಕು. ತುಂಬ ದಿವಸ ಆಯ್ತು ಅವ್ರನ್ನ ಮೀಟ್ ಆಗಿ. ಅಲ್ಲಿ ಕೂತವ್ರು ನೋಡಿ ಗ್ಯಾಂಗು, ಏನು ಯೋಚನೆ ಮಾಡ್ತಾವ್ರ, ಏನು ಮಾಡ್ತಾವ್ರ. ಹಲೋ ಗೈಸ್, ಹೌ ಯು ಪೀಪಲ್? ಏನು ಮಾಡೋದು, ನಾರ್ಮಲ್ ಆಗಿದ್ದೀನಿ. ಏನ್ ನಾರ್ಮಲ್ ಆಗಿದ್ಯಾ? ಒಂದ್ ತಿಂಗಳು ಕಾಲೇಜಿಗೆ ಬಂದಿಲ್ಲ, ಕಾಲೇಜಲ್ಲಿ ಬಾಸ್ಕೆಟ್ಬಾಲ್ ಕೋರ್ಟ್ ಐತಿ, ಎಲ್ಲಿದೆ ಅಂತ ನನಗೆ ಗೊತ್ತಿದ್ರೆ ನಾನು ಡವ್ ಮಾಡಿದೆ, ಗೊತ್ತಿಲ್ಲ ಅಂದ್ಬಿಟ್ಟು ನೀನು ಹೆಂಗ್ ರಿಯಾಕ್ಟ್ ಆಗ್ತೇವೆ ನೋಡ್ಬೇಕು ಅಂದ್ಬಿಟ್ಟು. ನಂಗೆ ಗೊತ್ತಿಲ್ಲ ಬಾಸ್ಕೆಟ್ಬಾಲ್ ಆಡೋ ನನಗೆ ಗೊತ್ತಿಲ್ಲ. ಅಯ್ಯೋ ಅದೆಲ್ಲ ಐತೆ. ಏನ್ ಜೋಕ್ ಮಾಡೋದ ನಿನ್ನ ಹತ್ರ? ನೆಕ್ಸ್ಟ್ ಮಾಡಲ್ಲ. Eventually. ನಮ್ಮಂತ ಚಿಕ್ಕವ್ರ ಹತ್ರ ಎಲ್ಲ ಮಾತಾಡ್ತಾರೆ. ಯಾರು ಚಿಕ್ಕವರು? ಇನ್ನು ಹೈಟ್ ಅಲ್ಲಿ ಚಿಕ್ಕವಳು ಅಷ್ಟೇ. ಯಾರು ದೊಡ್ಡವರ? ಹೈಟ್ ಬಗ್ಗೆ ಮಾತಾಡ್ತೀಯ? ವಯಸ್ಸಲ್ಲೂ ನಿಂಗಿಂತ ದೊಡ್ಡವಳೆ. ವಯಸ್ಸಲ್ಲಿ ಏನ್ ದೊಡ್ಡವಳು? 2002 ನೀನು ಡಿಸೆಂಬರ್. ಬಿಡು ಅದಲ್ಲ ಪಾಯಿಂಟ್. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಪಾರ್ಟಿ ಕೊಡ್ಸು ಸರ್. ಥ್ಯಾಂಕ್ ಯು. ಏನ್ ಬೇಕು ಪಾರ್ಟಿ ನಿಮಗೆ? ಚಾಕ್ಲೇಟ್ಸ್ ಆಗ ಇಂಥ ಒಳ್ಳೆ ಹುಡುಗಿ ನಾನು. ಥ್ಯಾಂಕ್ ಯು. ಇವಳು ಒಳ್ಳೆ ಹುಡುಗಿನೇ. ನಿನ್ನ ಫ್ರೆಂಡ್ ಹೇಳಿದಾಳೆ ಫಿಕ್ಸು. ನಿನ್ನ ಫ್ರೆಂಡ್ ಹೇಳಿದಾಳೆ ಫಿಕ್ಸು. ನನ್ನ ಬರ್ಡೇ ದಿನ ಹೇಳ್ತೀನಿ ಏನು ಅಂದ್ಬಿಟ್ಟು. ಥ್ಯಾಂಕ್ ಯು ಮನುಪ್ರಿಯ. ಥ್ಯಾಂಕ್ ಯು ಮನುಪ್ರಿಯ. ನಿಮ್ಗೆಲ್ಲ ಪಾರ್ಟಿಗೆ ಪ್ಲಾನ್. ನೋ ನಾನು ಮೋಮೋಸ್ ಅಡಿಕ್ಟ್ಸ್. ಬೇರೆ ಕೇಳು, ಮೋಮೋಸ್ ಬೇರೆ ಇದ್ರೆ ಕೇಳು. ಐಶ್ವರ್ಯ ನಿಂಗೇನು ಬೇಕು ಬರ್ಡೇಗೆ? ನನಗೆ ನಿನ್ನ ಬರ್ಡೇಗೆ ಏನೋ ಕೊಟ್ಟು. ಅಯ್ಯೋ ಇದು ಸ್ಪೆಷಲ್ ವಿಷಯ ಅಂದ್ರೆ. ಖುಷಿಯಾಗೇ ಇದೆಯಾ? ಕಾಲೇಜಿಗೆ ಬರ್ತಾ ಇದೆಯಾ? ಅದಕ್ಕೆ ಖುಷಿಯಾಗಿದೆ. ನಂಗೂ ನಿನ್ನ ಥರ ಜೀವನ ಬೇಕು. ಒಂದು ತಿಂಗಳು ಫುಲ್ಲು ಮಲ್ಗೋ ಜೀವನ ಹೆಂಗಿರುತ್ತೆ? ತಿಂಗಳು ಫುಲ್ ಮಲಗ್ತಾ ಇಲ್ಲ ನಾನು. ನೀನು ರಾತ್ರಿ ಮಲಗ್ತೆ, ನಾನು ರಾತ್ರಿ ಮಲಗ್ತೀನಿ. ನನಗಿಂತ ಸ್ವಲ್ಪ ಬೇಗ ಇರೋಕೆ ಅಷ್ಟೇ. ಅಷ್ಟಕ್ಕೆಲ್ಲ ಪೀಸ್ ಜೀವನ ಅಂತೆಲ್ಲ ನೀವು. ಮುಂದೆ ಯಾರಿಗೊತ್ತು ಒಳ್ಳೆ ಜೀವನ, ಒಳ್ಳೆ ಫ್ಯೂಚರ್ ಇತ್ತು. ಖುಷಿಯಾಗಿರಿ. ನೀನು ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ. ಇವಾಗ ಲೀಲಾ ಮತ್ತೆ ಅವ್ರ ಗ್ಯಾಂಗ್ ಎಲ್ಲ ಏನೋ ಪ್ರಾಕ್ಟೀಸ್ ಮಾಡ್ತಾರೆ. ಕಬಡ್ಡಿ ಮ್ಯಾಚ್ ಕೇಸಲ್ಲಿ. ಕಬಡ್ಡಿ ಮ್ಯಾಚ್ ಆಡೋಕ್ಕೆ 5th ಬರ್ತೀಯ? ಇಲ್ಲಿ ಮ್ಯಾಟ್ ಗ್ರೌಂಡ್ ಇದೆ. ಹಾಂ. ಗೈಸ್ ಇವಾಗ ಕಬಡ್ಡಿ. ಗೈಸ್ ಇವಾಗ ಲೀಲಾ ಕಬಡ್ಡಿ ಆಡ್ತಾರೆ. ಇಲ್ಲಿ ಕಬಡ್ಡಿ ಮ್ಯಾಟ್ ಹಾಕಿದ್ದಾರೆ. ವಾ ಪರವಾಗಿಲ್ಲ. ಯಾರೋ ಕೋಚು? ರಂಜಿತ್ ಆ್ಯಂಡ್ ಮಂಜು ಸರ್. ಮಂಜು ಯಾರು? ನಮ್ಮ ಆಟೋನಮಸ್ ಅಲ್ಲಿ ಓದಿದ್ರು. ಏನಿಲ್ಲ, ಅವ್ರು ಪಾಸಾಗಿ ಡಿಗ್ರಿ ತಗೊಂಡ್ರು, ನಾವಿನ್ನೆಲ್ಲ ಓದ್ತಾ ಇದ್ದೀವಿ. ನಮ್ಮ ಕಾಲೇಜಲ್ಲಿ ಈ ಥರ ಎಲ್ಲ ವಿನ್ಯಾಸ ಮಾಡೋರೆ ಅಂತ ಇವಾಗಲೇ ನೋಡ್ತಾ ಇದ್ದೀನಿ ಗೈಸ್. ಈ ಮ್ಯಾಟ್ ಇರೋ ಫ್ಲೋರಿಗೆ ಬರ್ತಾ ಇರೋದು ಫಸ್ಟ್ ಟೈಮ್. ಈ ಮ್ಯಾಟ್ ನೋಡ್ತಾ ಇರೋದು ಫಸ್ಟ್ ಟೈಮ್. Cousin, I know that.
I thought he's getting married to her. ಹ್ಯಾಪಿ ಅಲ್ಲ ಫುಲ್ ಹ್ಯಾಪಿ ಅಲ್ಲ ನಮ್ಮನ್ನ ಕರೀದೆ ಮದ್ವೆ ಆಗ್ತಾ ಇದೆಯಾ ಅಂತ ಬೇಜಾರಷ್ಟು. ಅಷ್ಟು ಬೇಗ ಮದುವೆ ಆಗಲ್ಲ ಬಿಡು. ಯಾವಾಗ ಆಗ್ತೀಯಾ? ಸೆಟ್ಲ್ ಆಗ್ಬೇಕಾ? ಸೆಟ್ಲ್ ನಿಮ್ಮ ಅಣ್ಣಗೆ ಏನೋ ಮದ್ವೆ ಆಗಿಲ್ಲ. ಎಕ್ಸಾಕ್ಟ್ಲಿ ನಿಮ್ಮ ಅಣ್ಣಗಾದ್ಮೇಲೆ Like she was like, you have to give me the hit me on my face, bro. Her feet came and hit me like this. You all are time. ಹೇ ಈನಾ ನಾರ್ಮಲ್ ರೇ. ಹೌ ಆರ್ ಯು? Must. ಹೌ ಇಸ್ ಲೈಫ್? Must. iPhone 15 Pro. 15 Pro. 15 क्यों रे? 16 ले ले. पैसा तू देगा? मैं एडवाइस देगा. एडवाइस मैं देगा. पैसा पैसा देगा तो मैं खरीद लूंगी. मेरे को आगे में उतना इंटरेस्ट है नहीं. ಗಾಯ್ಸ್ ಇದು ಯಾವುದೋ ಹೊಸ ಟ್ರಿಕ್ ಕಲ್ತಿದ್ದಾರೆ ಲೀಲ. ಹೆಂಗ್ ಲೀಲ ಅದು? ಹಾಂ ಹಾಂ ಸೂಪರ್ ಲೀಲಾ. This is Pranav. ಪ್ರಣವ್ ಹಾಯ್ ಬ್ರೋ. ಕರೆಕ್ಟ್. ಅಯ್ಯೋ ಗೊತ್ತಾಗೋಯ್ತಾ? ಸೂಪರ್ ಬಾಯ್. ಅಮ್ಮ ಬಾಯ್ ಅಮ್ಮ, ಹುಷಾರಮ್ಮ, ಚೆನ್ನಾಗಿ ಆಟ ಆಡೋ ಆಯ್ತಾ? ಹೋದ್ರೆ 2 ಓದ್ಬಿಟ್ಟು ನೋಡು. ಸೊ ಗೈಸ್ ಫ್ರೆಂಡ್ಸ್ನೆಲ್ಲ ಮೀಟ್ ಆಗಿದ್ದಾಯಿತು. ಇವಾಗ ಸೀದಾ ಸಂಜೆಗೆ ಕೋಪ ಕಮ್ಮಿ ಮಾಡೋ ಥರ ಏನಾದ್ರು ಮಾಡಬೇಕು, ಸರ್ಪ್ರೈಸ್ ಕೊಡ್ತಾರೆ ಏನೋ ಮಾಡಬೇಕು. ಸೊ ಇವಾಗ ಸೀದಾ ನಾನು ಮನೆಗೆ ಹೋಗ್ಬೇಕು. ಸೊ ಇವಾಗ ಮನೆಗೆ ಬಂದಿದ್ದೀನಿ. ಅವಳಿಗೆ ಸ್ವಲ್ಪ ಖುಷಿ ಪಡಿಸೋಣ ಅಂದ್ಬಿಟ್ಟು ಮಿಲ್ಕಿ ಬೇರ್ ಅಂತ ತಗೊಂಡು ಬಂದಿದ್ದೀನಿ. ನೋಡೋಣ. ಬಂಗಾರಿ ಏನ್ ಜಾಯ್ ಕಣ ನಿಂಗೆ. ಇದು ನೋಡಿ ಇವಳು ಊರಿಗೆ ಹೋಗಿ ಬಂದಿರೋ ಬ್ಯಾಗೇಜ್. ಸಂಜೆನ ರೀಲ್ ನೋಡ್ತಾ ಇದೆಯಾ? ಸಂಧ್ಯಾ how are you? ಮೂತಿರನ್ನ ಇಕ್ಕಂಡಂಗಿದ್ಯಾ? ಹಲೋ, ಹುಷಾರಾಗಿದ್ಯಾ? I am not speaking to you anymore. So please get out of my home. You can't get into my room, Teja. Please, ತೊಡಗು Teja, ತೊಡಗು. ಸರಿ ಬಿಡು, ಇದೊಂದು ಕೊಡ್ತೀನಿ. ನೀನ್ಯಾರು ನಕ್ಬಿಟ್ರೆ ಓಕೆ ಕೂಲ್ ಡೌನ್. ಇನ್ನೂ ತಂದಿನಿ ಒಂದು ಗಿಫ್ಟು. ಗೆಸ್ ಮಾಡಿ ಏನಿರ್ಬೋದು ಅಂತ. ಗೈಸ್ ನೀವೆಲ್ಲ ಕಮೆಂಟ್ ಅಲ್ಲಿ ಅವನ್ನ ರುಬ್ಬಿ ಚಿಂದಿ ಚಿತ್ರಾನ್ನ ಮಾಡಿದೀರಾ ಅಂತ ಏನೋ ಬಂದವನ. ಏ ಇಲ್ಲ ಕಣೆ, ಕ್ಯಾರೆ ಅಂತ. ಏ ಇಲ್ಲ ಗೈಸ್, ಇಳಿ ಎಲ್ಲ ಏನೇನೋ ಹೇಳ್ತಾವಳ. ನೀನು ಸುಮ್ಮನೆ ಮಿಸ್ಟೇಕ್ ಕೊಡ್ಬೇಡ ಜನಕ್ಕೆ, ಆಯ್ತಾ? ಐ ಆಮ್ ಗುಡ್ ಬಾಯ್. ನೀನು ಅವ್ರಿಗೆ ಕಮೆಂಟ್ ಹಾಕಿಲ್ಲ ಅಂದ್ರೆ ಏನೋ ಮಾಡ್ತಾ ಇದ್ದೆ, ಆದ್ರೆ ಇವತ್ತು ಮಾಡೋದು ಒಂದು 4 ದಿವಸ ಆದ್ಮೇಲೆ ಮಾಡ್ತಾ ಇದ್ದೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಗೆಸ್ ಮಾಡಿ ಏನಿರ್ಬೋದು ಅಂತ. ಕ್ಲೂ ಕೊಡ್ಲಾ, ಹಿಂಟ್ ಕೊಡ್ಲಾ? ಸಂಧ್ಯಾ, ನೀನ್ ನಗ್ಬಾರ್ದು, ಕೋಪದಲ್ಲಿ ಇರ್ಬೇಕು. ಕೋಪ ನಿನ್ ಮಗದಲ್ಲಿ ತೇಲಾಡ್ಬೇಕು. ಏನಿಂದ ಹಿಂಗೆಲ್ಲ ಬಂದ್ ನನ್ಗೆ ಹಿಂಸೆ ಕೊಟ್ಬಿಟ್ಟು ನಾನ್ ನಿಮ್ ಮನೆಗ್ ಬಂದಿದ್ದೀರಾ, ನಿಮ್ ಮನೆಗೆ ಎಡ್ಗಾಡಿಕ್ಕಿದ್ದೀರಾ, ಬಳ್ಗಾಡಿಕ್ಕಿದ್ದೀರಾ, ನಮ್ ಮನೆಗ್ ಬಂದು ನನ್ ರೂಮಿಗೆ ಬಂದು ನನ್ನ ಹತ್ರನೇ ಇಷ್ಟು ಪೌರುಷದಿಂದ ಮಾತಾಡ್ಬೇಡ. ನಿನ್ ರೂಮ್ ಇದು? ನಿನ್ ರೂಮ್ ಇದು? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಗೈಸ್ ಯಾರ್ ಗೈಸ್ ಈ ಬೆಂಗಳೂರು ವೆದರ್ ಅಲ್ಲಿ ಎದ್ದೇನಾದ್ರು ಕೆಲಸ ಮಾಡ್ತಿದ್ದೀರಾ? ನಾನಂತೂ ಬೆಳಗಿಂದ ಹಿಂಗೇ ಬಿದ್ಕೊಂಡಿದೀನಿ. ಅದು ಅದೇ ಹುಡ್ಡಿಲಿ. ಏಯ್ ಸಮಾಧಾನ. ಒಂದು ಶರ್ಟ್, ಆ ಶರ್ಟ್ ಮೇಲೆ ಒಂದು ಹುಡ್ಡಿ, ಹುಡ್ಡಿ ಮೇಲೆ ಒಂದು ಬೆಡ್ಶೀಟ್. ಆದ್ರೂ ನಂಗೆ ಚಳಿ ಆಗ್ತೈತೆ. ಬೆಳಗ್ಗೆ ನಾನೇನು ಮಾಡಿಲ್ಲ ಗೈಸ್. ನನ್ಗೆ ಯಾಕಾದ್ರೂ ಹಾಯ್ ಪವಿ. ನನ್ನ ಅಕೌಂಟ್ ಹೋಗಿದ್ದು ಅಣ್ಣಂಗ್ ಜೋಶ್ ಬಂದ್ಬಿಟ್ಟೈತೆ ಗಾಯ್ಸ್. ಇಲ್ಲ ಸರ್, ನೀನ್ ಅಕೌಂಟ್ ಹೋದ್ಮೇಲೆ ಒಂದಾದ್ಮೇಲೆ ಒಂದು ಏನೇನೋ ಒಂದು ಟಾಪಿಕ್ ಸಿಗ್ತಾ ಇತ್ತು ನಂಗೆ. ಏನ್ ಮಾಡ್ಲಿ ಸಂಜೆ, ನಂಗೆ ಬೇಜಾರಾಗ್ತೈತೆ ನೀನ್ ಅಕೌಂಟ್ ಹೋಗಿರೋದು. ಡೈಲಿ ಅಕೌಂಟ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನಾನು ಫಸ್ಟ್ ತೇಜ ಎಡಿಟ್ ಮಾಡೋ, ಅಪ್ಲೋಡ್ ಮಾಡೋ ಹಿಂಗೆಲ್ಲ ಹೇಳ್ದಾಗ ಇಲ್ಲ. ಆದ್ರೆ ಇವಾಗ ನಾನೇನು ಹೇಳ್ತಾ ಇಲ್ಲ, ನಾನು ಡಿಪ್ರೆಷನ್ ಹೋಗ್ಬಿಟ್ಟಿದ್ದೀನಿ. ಇವನು ಅಣ್ಣ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾನೆ. ಸಂಜೆ ಡಿಪ್ರೆಷನ್. ಪವಿತ್ರ, ನಿಂಗೂ ಟೈಮ್ ಬರ್ತಾಯಿದ್ರು ಪವಿತ್ರ. ಸಂಜೆ ತಗೋ ಸಂಜೆ. ನೋಡಿ ಎಂತ ಸ್ಯಾಡಿಸ್ಟ್ ಗೈಸ್ ನೀವೆಲ್ಲ ಕಮೆಂಟ್ ಅಲ್ಲ ಬಾಕ್ಸ್ ಅಲ್ಲಿ ಚಾಕ್ಲೇಟ್ ಇದೆಯಲ್ಲ ನೋಡ್ಬೇಕು ಮೊದಲು. Emotional damage. ಏನೇ ಡೌಟಿಂಗ್ ಹೇಳಿ. ತಗೋ ಸಂಜೆ, ತಗೋ ಸಂಜೆ. ಮಿಲ್ಕಿ ಬಾರ್ ಇಷ್ಟ ಇಲ್ಲ ಪೈ, ನಂಗೆ ಏನು ಇಷ್ಟನೇ? ಚಾಕ್ಲೇಟ್ ಇಷ್ಟ. ಇದು ಕೂಡ ಚಾಕ್ಲೇಟ್. ತಗೋ ಸಂಜೆ. ಇಷ್ಟ ಇಲ್ವಾ? ಏ ನಿನ್ ತಂಗಿಗೆ ಗೊತ್ತಿಲ್ಲ ಕಣಲ್ಲೇ.
ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ? ನಮ್ಮ ಮೇಲೆ ಪ್ರೀತಿ ಇಲ್ವಾ? ನಿಮ್ಗೆ ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ? ಇದು ತಗೋ ಸಂಜೆ ಇವಾಗ. ಸುಮ್ಮನೆ ತಗೋ ಸಂಜೆ. ಸಂಜೆ ಏನೋ ಕೊಡ್ತಾ ಇದೀನಿ ನೋಡಿಲ್ಲಿ. ಈಸ್ಕೋ. ಕಮೆಂಟ್ ಅಲ್ಲೆಲ್ಲ ಹಂಗ ಹಾಕಿದೀರಾ ಅಂತ ಅವ್ನು ತಗೊಂಡ್ ಕೊಡ್ತಾವ್ರೆ ನನ್ಗೆ. ಇದಕ್ಕೆ ವ್ಯಾಲ್ಯೂನೇ ಇಲ್ಲಪ್ಪ. ಇಲ್ಲ ಇದಕ್ಕೆ ತೇಜ ನೀನ್ ಕೊಟ್ಟಿರೋ ಡೈರಿ ಅಜ್ಜಿ ನಿನಗೂ ವ್ಯಾಲ್ಯೂ ಇಲ್ಲ, ಕೊಡಿಲ್ಲ ಅದು. ಏನೋ ಫಸ್ಟ್ ಟೈಮ್ 20 ರೂಪಾಯಿ ಇನ್ವೆಸ್ಟ್ ಮಾಡ್ಬಿಟ್ಟು 20 ರೂಪಾಯಿ ಏನೋ ಇದು? 20 ರೂಪಾಯಿ ಏನೋ ಇದು? ಇಟ್ಸ್ ನಾಟ್ ಅಬೌಟ್ 20 ರೂಪಾಯಿ ಆಲ್ಸೋ ಗೈಸ್. ಅವ್ನ ಮನಸಾಕ್ಷಿಯಿಂದ ತಗೊಂಡ್ ಕೊಡ್ತಾ ಇಲ್ಲ ಗೈಸ್. ನನ್ನ ಮನ್ಸಿಂದ ಕರಗಿ ಖುಷಿಯಾಗಲ್ಲ, ಬೇಜಾರಾಗಿ ಕರಗೋಗಿ ನಿಮಗೋಸ್ಕರ ಅದ್ ಕೊಡ್ಸು, ನನ್ಗೆ ಇದು ಬೇಡ. ನಾನ್ರಿ ಲಲ್ಲಿ. ಸಂಜೆ ನಾನು ನಿಂಗೆ ಚಾಕ್ಲೇಟ್ ಕೊಟ್ಟಿದ್ದೀನಿ. ಸಂಜೆ ನಾನು ನಿಂಗೆ ಚಾಕ್ಲೇಟ್ ಕೊಟ್ಟಿದ್ದೀನಿ. ಸಂಜೆ ನಾನು ನಿಂಗೆ ಚಾಕ್ಲೇಟ್ ಕೊಟ್ಟಿದ್ದೀನಿ. ಏನ್ ಬೇಕೋ ಹೈಫೈ ನನಗೇನ್ ಬೇಕೋ ಅದ್ ತಗೊಂಡ್ ಕೊಡು ತೇಜ ನೀನು. ಬಂಗಾರಿ ಬೇಡ ನಿಂಗೆ. ಬಂಗಾರಿ ಒಂದ್ ಸ್ವಲ್ಪ ತಿಲ್ಲಿರಾ. ಇವನ್ನೆಲ್ಲ ಆಟ ಆಡ್ತಾರ ಬರ್ತೀನಿ. ಸಂಧ್ಯಾ ತಿರ್ಗಿ ಕಡೆ. ನಾನೇನ್ ಕೇಳ್ತೀನೋ ಅದ್ ಕೊಡ್ಸು ಸಂಧ್ಯಾ ತಿರ್ಗಿ ಕಡೆ ಪ್ಲೀಸ್. ಸಂಧ್ಯಾ ಇಷ್ಟೊಂದೆಲ್ಲ ಓವರ್ ಗೈಸ್, ಎಲ್ಲ ಬರೀ ಕಂಟೆಂಟ್ ಗೋಸ್ಕರನೇ ಗೈಸ್. ಹೇಳ್ತಾ ಇದೀನಿ, ನಮ್ಮ ಮನೆ ದೇವ್ರ ಮೇಲೆ ಆಣ, ಇವ್ರ ಮನೆ ದೇವ್ರ ಮೇಲೆ ಆಣ ಇಲ್ಲ ಗೈಸ್. ಇವನ್ನೆಲ್ಲ ಬರೀ ಸುಳ್ಳೆ ಮಾಡ್ತಾ ಇರೋದು. ಎಷ್ಟು ಡಿಪ್ರೆಷನ್ ಕೊಡ್ತಾಳೆ ನಂಗೆ. ನಂಗೊಂದು ಪೀಸ್ ಕೊಡಲ್ಲ. ನನ್ ಚಾಕ್ಲೇಟ್ ನಂಗೆ ಇಲ್ವಾ? ಸಂಧ್ಯಾ ಅವತ್ತು ಏನಾಯ್ತು ಅದಕ್ಕೆ? ತಣ್ಣಗಿಲ್ಲ ಗೈಸ್. ಯಾರು ಹುಡುಗರ್ನೆಲ್ಲ ನಂಬಕ್ ಹೋಗ್ಬೇಡಿ. ಹುಡುಗರು ಯಾವತ್ತಿದ್ರು ಹುಡುಗರು, ಅವ್ರು ಪ್ರೂವ್ ಮಾಡ್ಕೊಂಡ್ಬಿಡ್ತಾರ ಅವ್ರ ಹುಡುಗರು. ಏನ್ ಮಾಡಿದ್ನೆ? ಶಟ್ ಅಪ್ ತೇಜ, ಹುಡುಗ ಅಂತ ಹೇಳ್ತಾವಳ ಅಷ್ಟೇ. ಅಲ್ಲಿ ಏನಾನ ಹೇಳ್ತಾವಳು. ಅದನ್ನ ನಾನು ಬೇಕು ಅಂತ ನಿನ್ನ ಇನ್ಸಲ್ಟ್ ಮಾಡ್ಬೇಕು ಅಂತ ಒಂದೆರಡು ಮಾತು ಬಂದಿಲ್ಲ ಸಂಧ್ಯಾ. ಒಂದ್ ಪೀಸ್ ಕೊಡ ಇಲ್ಲೇ. ಆನ್ ದ ಫ್ಲೋ ಬಂದ್ಬಿಡ್ತು ಸಂಧ್ಯಾ. ಬೇಕು ಅಂತ ಮಾತಾಡೋದ ಸಂಧ್ಯಾ? ಅದು ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ವಿಡಿಯೋದಲ್ಲಿ ಇಷ್ಟೇ ಹಾಕಿರೋದು ಅವನು. ನಾನು ಅಷ್ಟು ಹತ್ತಿದ್ದೀನಿ ಅಂದ್ರೆ ಏನೆಲ್ಲ ಆಗಿರ್ಬೇಡ, ಆಕ್ಚುಯಲ್ ಮ್ಯಾಟ್ರೇ ತೆಗೆದ್ಬಿಟ್ಟು ತೇಜ, ಗೊತ್ತಾ? ಅವಾಗ ನೀನ್ ಏನ್ ಮಾಡ್ಬೇಕು ಅವನ ಹತ್ರ ಮಾಡ್ದಾಗ ಅದೇ ಟಪಾರ ಅಂತ ಹೊಡಿಬೇಕು. ಏನ್ ಹೇಳು? ನಾನ್ ಕಾರಲ್ಲಿ ಓದ್ಬಿಡ್ತೀನಿ. ನನ್ ಬೇಟೆಗೆ ಏನು ಕೊಡ್ಸಿಲ್ವಲ್ಲ, ಒಂದ್ ಜೊತೆ ಬಟ್ಟೆ ಕೊಡ್ಸಿ. ನನ್ ಬೇಟೆಗೆ ಕೊಡ್ಸಿಲ್ಲ ತೇಜ. ತೇಜ ನಿನ್ ರೇಂಜ್, ನನ್ ರೇಂಜ್ ಜೂಡಿಯೋ ತೇಜ. ನನ್ ರೇಂಜ್ ಲೋಕಲ್. ನಿನ್ ರೇಂಜ್ ತೇಜ. ಹೆಚ್ಚು ಇಲ್ಲ ಎಮ್ಮು ಇಲ್ಲ. ಸರಿ ಸಂಧ್ಯಾ, ವೆರಿ ಸಾರಿ ಸಂಧ್ಯಾ. ವಾಟ್ ಹ್ಯಾಪನ್ ಇಸ್ ಹ್ಯಾಪನ್ ಸಂಧ್ಯಾ. ಗೈಸ್ ಎಲ್ಲ ನಾವು ನಾಟಕ ನಗ್ತವನೆ. ಸಂಧ್ಯಾ ವೆರಿ ಸಾರಿ ಸಂಧ್ಯಾ. ವಾಟ್ ಹ್ಯಾಪನ್ ಇಸ್ ಹ್ಯಾಪನ್ ಸಂಧ್ಯಾ. ಕೊಡಿ ಒಂದು ಪೀಸು. ಅವ್ರು ಕೊಡಕ್ ಬಂದು ಕಡೆಯಲ್ಲಿ. ಗೈಸ್ ನಾನು ನನ್ನ ವಿಡಿಯೋದಲ್ಲಿ ತೋರ್ಸಲ್ಲ, ತೇಜ ವಿಡಿಯೋದಲ್ಲಿ ನಾನು ನೋಡಲ್ಲ. ನೀವು ಅಷ್ಟೇ. ನೀನ್ ಅಕೌಂಟ್ ಕೊಟ್ಟು ನಾನು ಒಳ್ಳೆ ಗುಡ್ ನ್ಯೂಸ್ ಹೇಳ್ತೀನಿ ಇವಾಗ. ಕೊಡೆ ಒಂದು ಚೆಕ್ ಮಾಡಿ ಹೇಳ್ತೀನಿ. ನಿನ್ನೆ ಕೂಡ ಮೆಸೇಜ್ ಹಾಕಿದ್ದೆ ಯೂಟ್ಯೂಬ್ಗೆ, ಬೇಗ ಬಂದ್ಬಿಡು. ಗೈಸ್ ಡಿಪ್ರೆಷನ್ ಅಲ್ಲಿ ಎಷ್ಟು ಸ್ಟೇಜ್ ಇದೆ ಗೈಸ್. ನಾನಂತೂ ಇರೋ ಬರೋ ಎಲ್ಲ ಸ್ಟೇಜು ಮುಗಿಸ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ಒಂದು ನೀನಂತೂ ಡಿಪ್ರೆಷನ್ ಆದ್ರೆ ಓಡಿಗೆ ವ್ಯಾಲ್ಯೂ ಇಲ್ಲ ಸಂಧ್ಯಾ. ಹೋಗಿದ್ದಾನೆ ನನಗೋಸ್ಕರ ಏತಂದೆ. ಏನೋ ತಂದಿಲ್ಲ ಅವಳು. Give me your phone fast. I will tell you a good news fast. ನನ್ನ ಹತ್ರ ಮಾತಾಡೋಣ, ನೀನು ನನ್ನ ಹತ್ರ ಮಾತಾಡ. ನಿಮ್ಮ ಅಕ್ಕ ಏನೇನು ಕೊಡಿತಾ ಇದ್ಯಾ? ಸರಿ ನೋಡ್ಕೊ ಆಮೇಲೆ. ನಿನ್ ಗುಡ್ ನ್ಯೂಸ್ ಇಲ್ಲ, ಬ್ಯಾಡ್ ನ್ಯೂಸ್ ಕೊಡ್ತೀನಿ ನಾನು. ಒಂದ್ ವಾರ ಚೆಕ್ ಮಾಡಿ ಆನ್ಸರ್ ಹೇಳ್ತೀನಿ. ಒಂದ್ ವಾರದಲ್ಲಿ ಚೆಕ್ ಮಾಡಿ. ಗುಡ್ ನ್ಯೂಸ್ ಹೇಳ್ತಾನೆ ಗಿರಿ ಅವನು. ಇದು ಕೇಳಿಸ್ಕೊ, ನಾನು ಒಂದ್ ವಾರದಲ್ಲಿ ಒಂದು ಗುಡ್ ನ್ಯೂಸ್ ಕೊಡ್ತೀನಿ. ನಾನು ಕೊಡ್ತೀನಿ ಅಂತ ಹೇಳಿಲ್ಲ. ಒಂದು ವಾರದಲ್ಲಿ ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ. ಕಿವಿ ಮುಚ್ಚು. ಫುಲ್ ಜೋಶಲ್ಲ ಅವನು. ಜಾಸ್ತಿ ನಾನು ಹೇಳೋದು ಕೇಳಿಸ್ಕೊ. ಬಂಗಾರಿ ಸುಮ್ಮನೆ ಅವತ್ತು ಮೆಸೇಜ್ ಹಾಕಿ ಕಂಟ್ರೋಲ್. ಯಾರಿಗೆ ಹೊಡೆದೆ ನಾನು?
ಕೇಳಿಸ್ಕೊಳ್ಳಿ, ಏ ಒಂದ್ ವಾರದಲ್ಲಿ ಅಪ್ಡೇಟ್ ಕೊಡ್ತೀನಿ ಅಂತ ಯೂಟ್ಯೂಬ್ ಅವ್ರು ಹೇಳಿದ್ರು. ಮಾಡೋದು ಅನಿಮಲ್ ಹಿಂಸೆ ಎಲ್ಲ ಮಾಡ್ತಾ ಇದೀನಿ, ಅಷ್ಟೊಂದು ಗಾಳಿ ಐತಲ್ಲೇ. ಬರುತ್ತೆ ನಿನ್ಗೇನೆ. ಆಮೇಲೆ ನಿನ್ನ ಕೊಟ್ಟು ಗೋವಿಂದ ಹರಿ ಗೋವಿಂದ. ಯೂಟ್ಯೂಬ್ ಅಲ್ಲಿ ಮೆಸೇಜ್ ಹಾಕಿ ಒಂದ್ ವಾರದಲ್ಲಿ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ರು, ಕೊಟ್ರೆ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ, ಇಲ್ಲ ಅಂದ್ರೆ ಬಿದಿರಲ್ಲೇ. ಓ ಕರ್ದ ಏನ್ ಸಂಧ್ಯಾ? ಹೇಳಿಲ್ವಾ ತೇಜ ಮನ್ಸಿಂದ ಏನೋ ಮಾಡಲ್ಲ ಅಂತ. ಅವಾಗಲೇ ಫೋನ್ ಬಿಸಾಕ್ಬಿಟ್ಟು ಏನ್ ಮಾಡ್ತೀವ ಮಾಡ್ಕೋ ಹೋಗಂದ. ನಾನೇನ ಏನ್ ಮಾಡ್ಕೊ ಹೋಗಿ ಅಂದೆ. ಕಿರ್ಚ್ಬೇಡ ತೇಜ, ಅವ್ರಿಗೂ ಕಿವಿ ಕೇಳಿಸುತ್ತೆ. ಯಾವ್ದು ಇಂಗ್ಲಿಷ್ ಫಿಲಮ್ ನೋಡ್ಕೊಂಡ್ಬಿಟ್ಟು ಅದೇ ತರ ಡೈಲಾಗ್ ಬರ್ತದೆ, ಹಿಂಗೆ 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 ಅಂತ ಸ್ವಾಗಲ್ ಬರ್ತಾ ಅಂತ ತಲೆ ಕೆಟ್ಟೋಗ್ತೈತಿ. ಈ ಕಡೆ ಯಾವ್ದೋ ಯೂಟ್ಯೂಬ್ ಅಲ್ಲಿ ಬರೀ ತಲೆ ಕೆಡಿಸ್ಕೊಂಡಿನಿ, ಅಲ್ಲಿ ನೋಡಿ ಚಾಟ್ ಮಾಡ್ತಾ ಇದ್ದೀನಿ ನಾನು, ಏನ್ ಕತೆ ಅನ್ಬಿಟ್ಟು. ಅವ್ರ ಗರ್ಲ್ ಫ್ರೆಂಡ್ ಜೊತೆ ಚಾಟ್ ಮಾಡಿ ನಾನು ಯೂಟ್ಯೂಬ್ ಅವ್ರ ಜೊತೆ ಚಾಟ್ ಮಾಡಿದ್ದೀನಿ ಅನ್ನೋ ಬಿಲ್ಡಪ್ ಒಂದು. ಗೈಸ್ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಗೈಸ್. ಇನ್ನೊಂದೇನು ಗೊತ್ತಾ, ಅವ್ನು ಬಂದಿರೋದೇ ಇವತ್ತು. ನಾನು ಡಿಪ್ರೆಷನ್ಗೆ ಹೋಗಿ ಆಲ್ಮೋಸ್ಟ್ ಒಂದು 4-5 ಡೇಸ್ ಆಯ್ತು ಆಯ್ತಾ. 4-5 ಡೇಸಿಂದ ನೀನು ಬದುಕಿದ್ಯಾ ಸತ್ತಿದ್ಯಾ ಅಂತ ಒಂದು ಕಾಲ್ ಮಾಡಿ ಕೇಳ್ದಿರೋನು. ಇವತ್ತು ಬಂದ್ಬಿಟ್ಟು ಸಾರಿ ಸಂಧ್ಯಾ ತೇಜ, ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ಯಾ? ತುಂಬಾ ಇದೆ. ಗೈಸ್ ಇನ್ಮೇಲಿಂದ ನಾನು ತೇಜ ವಿಡಿಯೋದಲ್ಲಿ ಬರಲ್ಲ ಗೈಸ್. ನೀವು ನನ್ನ ಇದರಲ್ಲಿ ಕ್ಷಮೆ ಇರಲಿ. ನಾನು ಗೈಸ್ ಇರಿ ಗೈಸ್, ನಾನು ಫೋನ್ನ ಕರೆಕ್ಟ್ ಗೈಸ್ ಕ್ಷಮೆ ಕಾಣಿಸ್ತಿದ್ದೀನ? 1 ಸೆಕೆಂಡ್ ಗೈಸ್, ಕ್ಷಮೆ ಇರಲಿ. ನಾನು ಇನ್ಮೇಲೆ ತೇಜ 2K2 ವ್ಲಾಗ್ಸ್ ಅಷ್ಟು ಏನಂತಾರೆ ಅವರು ಅವರು ರಿಚ್, ಗುಡ್ ನ್ಯೂಸ್ ಹೇಳೋಕೆ ಬ್ಯಾಡ್ ನ್ಯೂಸ್ ಹೇಳ್ಬೇಕಾ ನಿಂಗೆ? ಇಂಥ ರಿಚ್ ಪರ್ಸನ್ ಹತ್ರ ಎಲ್ಲ ಏನ್ ಗೊತ್ತಾ, ಜನ ಬೆಳೆಯೋ ತನಕ ಒಂಥರ ಇರ್ತಾರೆ, ಬೆಳ್ದಾದ್ಮೇಲೆ ಅವ್ರ ನಿಜವಾದ ಸ್ವರೂಪ ತೋರ್ಸ್ಬಿಡ್ತಾರೆ. ಎಕ್ಸಾಕ್ಟ್ಲಿ ಸಂಗೀತ ತರಾನೇ ಗೈಸ್. ಮತ್ತೆ ಇನ್ನೊಂದೇನ್ ಗೊತ್ತಾ ಗೈಸ್, ಯಾರನ್ನೂ ಫ್ರೆಂಡ್ಸ್ ಮಾಡ್ಕೊಳಕ್ ಹೋಗ್ಬೇಡಿ, ಯಾರನ್ನೂ ಬೆಸ್ಟ್ ಫ್ರೆಂಡ್ಸ್ ಅನ್ಬೇಡಿ. ಅಂದ್ರೂ ಹುಡುಗನಂತೂ ಬೆಸ್ಟ್ ಫ್ರೆಂಡ್ ಅನ್ಕೊಳಕ್ಕೆ ಬೇಡಿ ಅಂತ ನಾನು ಹೇಳ್ತೀನಿ ಗೈಸ್. ಅನ್ನಕ್ ಹೋಗ್ಬೇಡಿ ಗೈಸ್. ಯಾವಾಗ್ಲೂ ಬೇಜಾರ್ ಮಾಡಿಸ್ತಾನೆ ಗೈಸ್. 1 ಸರಿ ಬೇಜಾರ್ ಮಾಡ್ರೆ 2 ಸರಿ ಬೇಜಾರ್, 3 ಸರಿ ಬರೀ ಬೇಜಾರೇ ಮಾಡಿಸ್ತಾನೆ. ಸಿಕ್ತು ಚಾನ್ಸು ಅಂತ ಎಲ್ಲ ಏನೋ ಹೇಳ್ತಾವಳೆ ಸಂಧ್ಯಾ. ನೀನ್ ಯಾವ್ಯಾವ್ದೋ ಓದ್ ಕಾಲದ ಕೋಪಗಳನ್ನೆಲ್ಲ ತೋರಿಸ್ಬೇಡ ಆಯ್ತಾ. ಅವತ್ತು ಎಷ್ಟು ನಾನು ಬಿಕ್ಕಿ ಮೇನ್ ಪಾಠ ತೆಗ್ದ್ಬಿಟ್ಟವನ ಗೈಸ್. ನಾನು ಏನಕ್ಕೆ ಅತ್ತೆ ಅನ್ನೋದನ್ನ ಹೋಗ್ಲಿ ತೇಜ ನೀನು ಗೈಸ್ ಅವ್ನು ಹಾಕಿಲ್ಲ ಗೈಸ್ ಆ ವಿಡಿಯೋದಲ್ಲಿ ನಾನು ಏನಕ್ಕೆ ಕತ್ತಿದೆ ಅಂತ. ನಾನು ಹೇಳಲ್ಲ ಗೈಸ್, ಯಾಕಂದ್ರೆ ಅವ್ರ ಅಮ್ಮ ನೋಡಿದ್ರೆ ಅವ್ರ ಅಮ್ಮ ಚಪ್ಲಿನಲ್ಲಿ ಹೊಡಿಯುತ್ತೆ ಅಂದ್ಬಿಟ್ಟು ಅವ್ನು ಹಾಕೇ ಇಲ್ಲ. ಅವ್ರ ಅಮ್ಮ ಏನೋ ಸಂಧ್ಯಾ ಏನೋ ಮಾಡ್ತಾಳಂತ ನೀನ್ ಮಾಡೋದಲ್ಲ. ನಾನು ಯಾವಾಗತ್ತಮ್ಮ ನಿನ್ನ ಮಗು ನಾ ಹೋಗಿ 4 ಜನದ ಮುಂದೆ ಅವಮಾನ ಮಾಡಿದ್ದೀನಿ? ಇಲ್ಲ ಸಂಧ್ಯಾ, ನನಗೆ ಅವಮಾನ ಮಾಡಿದ್ನ ಸಂಧ್ಯಾ? ನಿಮ್ಮ ಅಮ್ಮಗೂ ನನ್ ಕಂಡ್ರೆ ನೋಡಿ ನೀನ್ ಯಾವಾಗ ನೀನು ಬೇಡ, ನಿಮ್ಮ ಅಮ್ಮ ಬೇಡ, ನಿಮ್ಮ ಬೇಡ, ನಿಮ್ಮ ಅಣ್ಣ ಬೇಡ. ಏಯ್ ಹೋಗೋ, ನೀನ್ ನಿನ್ ಫ್ಯಾಮಿಲಿ ಕರ್ಕೊಂಡು ಹೋಗೋ. ಬಾಯಿ ಮುಚ್ಕೊಂಡು ಕೇಳಿಸ್ಕೊ. ಇನ್ ಹತ್ತ ಮೇಲೆ ನಂಗೊಂದು ಬಾಯ್ ಫ್ರೆಂಡ್ ಆದ್ರೂ ಇದ್ದಿದ್ರೆ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನಾನು ಹಿಂಗೆ ಚಚ್ಬಿಡ್ತೀನಿ, ಕೇಳಿಸ್ಕೊ ಇವಾಗ ಆಯ್ತಾ. ನೀನೇನಾದ್ರು ಅವತ್ತು ನೀನ್ ಹತ್ಕೊಂಡು ಹೋದಲ್ಲ, ಅದಾದ್ಮೇಲೆ ಯಾರು ಹೇಳೋದು ನಿಂಗೆ ಒಂದ್ ಮಾತಾಡೋದು ನಾನು ನಿಂಗೆ ಇಲ್ಲ ನಿನ್ ಮುಖ ಕಾಣ್ತಿಲ್ಲ ಎಗ್ರೋಗಿದೆ ಅಂದ್ರೆ? ಹೌದು ಎಗ್ರೋಗಿರುತ್ತೆ. ನನಗೆ ಅರೇಂಜ್ಮೆಂಟ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ವಿಡಿಯೋನೇ ಆನ್ ಆಗಿಲ್ಲ ಅಂದ್ರೆ ಆನ್ ಆಗಿ ನೀನು ಆ ಕಡೆ ಹತ್ಕೊಂಡು ಹೋದ್ಮೇಲೆ ಏನಾದ್ರು ಒಂದು ಮಾತಾರು ನಿಂಗೆ ಅಫೆಂಡ್ ಆಗೋ ಥರ ಹೇಳಿದ್ನ? ಏನೇ ಹೇಳ್ದೆ ಹತ್ಕೊಂಡು ಹೋದ್ಮೇಲೆ? ಸಾರಿ ಸಂಧ್ಯಾ, ಅದು ಸಾರಿ ಹೇಳಿದ್ನ ಸಂಧ್ಯಾ, ಬೇಕು ಅಂತ ಮಾಡಿಲ್ಲ ಅಂತ ಎಲ್ಲ ಕನ್ವಿನ್ಸ್ ಮಾಡಿ ಟ್ರೈ ಮಾಡ್ದೆ ತಾನೆ? ಗೈಸ್ ನೀವು ಇದನ್ನ ಎಷ್ಟು ಮಟ್ಟಿಗೆ ನಿಜ ಅಂತ ನನ್ನ ಮಾತು ಯಾರು ನಂಬ್ತೀರಾ? ನಾನು ಅಂಥವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಆಲ್ ಗರ್ಲ್ ಇಸ್ ಓವರ್ ದೇರ್. ನೀವು ನನ್ನ ಆಯ್ತಾ ಗರ್ಲ್ಸ್ ಏನ್ ಗೊತ್ತಾ, ಯಾರನ್ನು ಬೆಸ್ಟ್ ಫ್ರೆಂಡ್ಸ್ ಮಾಡ್ಕೊಳಕ್ ಹೋಗ್ಬೇಡಿ. ಮೆನ್ ವಿಲ್ ಬಿ ಮೆನ್ ಅಟ್ ಎನಿ ಟೈಮ್ ಆಯ್ತಾ. ಎಲ್ಲಾ ಹುಡುಗರು ಒಂದೇ ಅಂತ ಇರಲ್ಲ, ಆದ್ರೆ ತುಂಬಾ ಹುಡುಗರು ಹಂಗೆ ಇರ್ತಾರೆ ಆಯ್ತಾ. ಅವ್ರಿಗೆ ನಿಮ್ ಫೀಲಿಂಗ್ಸ್ ಬೆಲೆ ಎಲ್ಲ ಏನು ಕುಚ್ ಬಿ ಫರಕ್ ನಹೀ ಪಡ್ತಾ ಹೈ ಅವ್ರು. ಸಂಜೆ ನಾನೇನೋ ಹೇಳಕ್ಕೆ ಅಂತ ಹೊರಟೆ, ಸಂಜೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಲು. ಅದನ್ನ ಇಲ್ಲಿವರೆಗೂ ಪ್ರೊಲಾಂಗೇಟ್ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಅವಳಿಗೆ ಇನ್ನೂ ಕ್ಲಾರಿಟಿ ಬರ್ತಾ ಇಲ್ಲ ಆಯ್ತಾ. ನೀನ್ ಇಂಗ್ಲಿಷ್ ಪ್ರೊಲಾಂಗೇಟ್ ಅಂತ ಗೈಸ್, ನೀವು ನನ್ನ ನಂಬಾಗಿದ್ರೆ ನನ್ಗೆ ಇವ್ನ ಸಮಾಧಾನ ಮಾಡೋದು ಬೇಕಾಗಿಲ್ಲ. ನಂಗೆ ಇವನು ಬೇಡ. ನಾನು ಇವ್ನ ಮೇಲಿಂದ ಇವ್ನ ಬ್ಲಾಗ್ಸ್ ಅಲ್ಲಿ ಬರಲ್ಲ. ಅವ್ನ ಬ್ಲಾಗ್ಸ್ ಏನಿದೆಯೋ ಅವ್ನು ಮಾಡ್ಕೊಂಡ್ಲಿ, ನನ್ನ ಬ್ಲಾಗ್ಸ್ ಏನಿದೆಯೋ ನಾನು ಮಾಡ್ಕೊತೀನಿ. ಇನ್ಮೇಲೆ ದಯವಿಟ್ಟು ನಾನು ನಿಮ್ಮ ಪಾದಗಳನ್ನ ಇಲ್ಲಿಂದಾನೆ ಕೈ ಮುಗಿದ್ಬಿಡ್ತೀನಿ. ನನ್ನ ಬ್ಲಾಗ್ಸ್ ಅಲ್ಲಿ ಬಂದು ತೇಜ ಬಗ್ಗೆ ಹಾಕ್ಬೇಡಿ, ಅವ್ನ ಬ್ಲಾಗ್ಸ್ ಅಲ್ಲಿ ಹೋಗಿ ಸಂಧ್ಯಾ ಬಗ್ಗೆ ಹಾಕ್ಬೇಡಿ. ಆಮೇಲೆ ಆಯ್ತಾ? ಖುಷಿನಾ? ಅಷ್ಟೇ ವಿಷಯ. ಪೀಸ್. ನೆಮ್ಮದಿಯಾಗಿರು ಮಗ್ನೆ ನೀನು. ನೆಮ್ಮದಿ ಆರಾಮಾಗಿರು ಹುಡುಗರು.
ತುಂಬ ಆಡ್ತಾ ಇದೆಯಲ್ಲ ಸಂಜೆ ನೀನು. ಇಟ್ಸ್ ಓಕೆ ಟೈಮ್ ಬರ್ತದೆ ಗೈಸ್. ಯಾಕೆ ತುಂಬ ಆಡ್ತಾಳೆ. ಒಂದು ಚಿಕ್ಕ ಸೀನ್ ಇಷ್ಟೊಂದೆಲ್ಲ ಜಾಸ್ತಿ ಮಾಡ್ತಾ ಹೇಳ ಅನ್ಸುತ್ತೆ ನನಗೆ. ಗೈಸ್ ಇದು ಯೂಟ್ಯೂಬ್ ಕಮ್ಯುನಿಟಿ ಹತ್ರ ಮಾತಾಡ್ತಾ ಇರೋದು. ಮಾತಾಡ್ಕೊಂಡೇ ಇರ್ತಾನೆ. ನನ್ನ ಬಗ್ಗೆ ಒಂಚೂರು ಕೇರ್ ಇಲ್ಲ, ಕನ್ಸರ್ನ್ ಇಲ್ಲ. ನಿನ್ ಬಗ್ಗೆನ ಕಣ ಕೇರ್ ಇರೋದು. ನಿನ್ ವ್ಯಾಲ್ಯೂ ಇಲ್ಲ. ಹೋಗಿ ನಿಂಗೆ ಕೊಡೋ ವ್ಯಾಲ್ಯೂ ನಿಂಗೆ ಅರ್ಥ ಆಗಲ್ಲ. ಒಂದು ಅಪೀಲ್ ಹಾಕಿದ್ರಂತೆ. ಅಪೀಲ್ ಅಂದ್ರೆ ಇವ್ನಿಗೆ ಬೇಕಾಗ್ಬಿಟ್ಟು, ನನ್ನ ಪ್ರಾಬ್ಲಮ್ ಅಂದ್ರೆ ಬೇಕಾಗ್ಬಿಟ್ಟು. ಒಟ್ನಲ್ಲಿ ನಾನೇ ಇವ್ನ ಜೀವನದಲ್ಲಿರೋ ದೊಡ್ಡ ಪ್ರಾಬ್ಲಮ್ ಅನ್ನೋದು ಹಂಗೆ ಅನಿಸ್ತೈತಾ ನಿಂಗೆ? ಆ್ಯಕ್ಚುಲಿ ಅದು ಕರೆಕ್ಟ್ ಬಿಡು ಅಂತಾರೆ ಗೈಸ್. ಆ್ಯಕ್ಚುಲಿ ಎಲ್ಲ ರಿವ್ಯೂ ಎಲ್ಲ ಮಾಡಿದ್ದಾರೆ. ಇವ್ರ ಆನ್ಸರ್ ಕೊಡೋಕ್ಗಳು ಏನೇನೋ ಹೇಳ್ತಾರೆ. ಈ ಥರ ಎಲ್ಲ ಕಂಡೀಷನ್ಸ್ಗಳಿದಾವೆ ಅಂದ್ಬಿಟ್ಟು ಏನೇನು ಹೇಳ್ತಾರೆ. ಯು ವಿಲ್ ನಾಟ್ ಬಿ ಏಬಲ್ ಟು ಡೂ ಫಾಲೋಯಿಂಗ್ ಫಾರ್ 1 week. Have confirmed that you should be able to upload the videos now. Shall I sell you shall I tell you some good news? You are 3 months. ನೀನು ಅಜ್ಜಿ ನಾನು ನಿನ್ನ ಬಗ್ಗೆ ಗುಡ್ ನ್ಯೂಸ್ ಹೇಳ ಅಂತ ಕೇಳ್ತಾ ಇರೋದು. ತುಜಾ ಇಟ್ಕೋ ಆ ಲಾಸ್ಟ್ ಸೆಕೆಂಡ್ ಚಾಟ್ ಓದು. Note that the penalty starts from the date of acknowledgement. I have confirmed that you should be able to upload videos now. ಅದೇ ಡೌಟ್ ಇದ್ದೀನಿ ನಂಗೆ. ಅವತ್ತು ಕೇಳಿದಾಗ ಮೇ ನಾಟ್ ಬಿ ಅಂತ ಹೇಳಿದ್ರು. But the strike remains for your channel for 90 days. 90 ದಿವಸವರೆಗೂ ಸ್ಟ್ರೈಕ್ ಹಂಗೆ ಇರುತ್ತೆ, ಅದು ಹೋಗಲ್ಲ. ಸ್ಟ್ರೈಕ್ ಏನಾದ್ರು ಬಂದ್ರೆ ಅದು ಲಾಂಗ್ ಟರ್ಮ್ ಇರುತ್ತೆ. ಇವಾಗ ನಿಂಗೆ ವಾರ್ನಿಂಗ್ ಜೊತೆ ಸ್ಟ್ರೈಕ್ ಕೂಡ ಬಂದಿದೆ. ಬಾಯಿಗೆ ಬಂದು ಲಡ್ಡು ಬಿತ್ತೆ. ಹೌದು. ಸರಿ ಗೈಸ್, ಇವಾಗ ಗುಡ್ ನ್ಯೂಸ್ ಇಸ್ ಸಂಧ್ಯಾ ಅವಳ ಅಕೌಂಟಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ಬೋದು. ಆದರೆ ಅಪ್ಲೋಡ್ ಮಾಡೋ ವಿಡಿಯೋ ರೆಕಮೆಂಡ್ ಆಗುತ್ತಾ ಇಲ್ವಾ ಅನ್ನೋದೇ ಇವಾಗ ಕ್ವಶನ್. ಅಂದರೆ ತುಂಬ ಜನಕ್ಕೆ ಔಟ್ ಆಫ್ ಸಬ್ಸ್ಕ್ರೈಬರ್ಸ್ ಇದಾರಲ್ಲ, ಅವರು ರೆಕಮೆಂಡ್ ಆಗುತ್ತಾ ಇಲ್ವಾ ಅನ್ನೋದೇ ಕ್ವಶನ್ ಇವಾಗ. ಗೈಸ್, ಇರೋ ಬರೋ ಕಷ್ಟ ಎಲ್ಲ ದೇವ್ರು ನನ್ಗೆ ಒಬ್ಳಿಗೆ ಯಾಕೆ ಕೊಡ್ತಾನೆ ಅಂತ. ಯಾಕಂದ್ರೆ ನೀನು ಇಷ್ಟು ದಿನ ಸುಖ ಅನುಭವಿಸಿದ್ಯಾ, ಇವಾಗ ಕಷ್ಟ ಅನುಭವಿಸ. ನಾನು ಹೇಳ್ತೇನೆ, ನಾನು ತೇಜ ಜೊತೆ ಇರಲ್ಲ, ನಂಗೆ ಬರೀ ಬೇಜಾರೇ ಮಾಡ್ತಾನ ಅವನು. ಇಲ್ಲ, ಇಷ್ಟು ಒಳ್ಳೆ ನ್ಯೂಸ್ ಹೇಳ್ತಾ ಇದೀನಿ, ವಿಡಿಯೋಸ್ ಅಪ್ಲೋಡ್ ಮಾಡ್ಬೋದು ಅಂತ. ಗೈಸ್ ವೇಸ್ಟ್ ಗೈಸ್, ಏನೇ ಹೇಳಿದ್ರು ಎಲ್ಲಾದ್ರೂ ನೆಗೆಟಿವ್ ಆಗಿ ತಗೊಂಡು ಸಂಜೆಗೆ ನಾನು ಏನಂತ ಹೇಳಿ ತಗೊಂಬಂದ್ಬಿಟ್ಟು ಅವನೇನೋ ಇಷ್ಟು ದಿನಕ್ಕೆ ಇಲ್ದಿರೋದು 40 ರೂಪಾಯಿ ಚಾಕ್ಲೇಟ್ ತಗೊಂಬಂದ್ ಕೊಟ್ಬಿಟ್ಟೆ. ಸರಿ ಸಂಧ್ಯಾ, ಏನ್ ಪ್ರಾಬ್ಲಮ್ ಇವಾಗ? ಸರಿ ಸಂಧ್ಯಾ, ಈಗೇನು ಕೊಟ್ಟಿರೋದು ಹಿಂಗೆ ವ್ಯಾಲ್ಯೂನೇ ಇಲ್ಲ ಅಲ್ಲ. ಇದಕ್ಕೆ ಸಂಜೆ ನಾನು ಏನೇ ಕೊಟ್ಟರು ಕೂಡ ಚಾಕ್ಲೇಟ್ ತಗೊಂಬಂದ್ ಕೊಟ್ಟಿದ್ರು ನಾನು ತಗೊಂತಿದ್ದೆ ತೇಜ. ಇಟ್ಸ್ ನಾಟ್ ಅಬೌಟ್ ನಾನು ತಗೊಳಲ್ಲ, ಅದು ಓದ್ತಲ್ಲ ಅಂತ ಅಲ್ಲ, ಅದು ಬಾಟಮ್ ಆಫ್ ಯುವರ್ ಹಾರ್ಟ್ ಇಂದ ಬರಬೇಕು ಅಲ್ಲ. ಮನ್ಸಿಂದ ಬಂದ್ರೇನೆ ಒಪ್ಕೊಳ್ಳೋದು. ಇವಾಗ ನೀನೇನೋ ಒಂದು ಕೆಲಸ ಮಾಡ್ತೀಯ ಅಂದ್ರೆ ಕೆಟ್ಟ ಮನುಷ್ಯ, ನಾನಂತೂ ಒಳ್ಳಾಕಿ. ಗೈಸ್ ಡನ್ 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 ಗೈಸ್, ಸಂಜೆ ಕೂಲ್ ಆಗಿದ್ದಾಳೆ. ಡನ್ ಡನ್ ಗೈಸ್ ಗೈಸ್ ಡನ್ ಡನ್. ಅಕೌಂಟ್ ರಿಕವರ್ ಆಗದೆ, ಅದ್ರ ಖುಷಿ ಇಲ್ಲ ನಿಂಗೆ? ಪ್ಲೀಸ್ ನಂಗೆ ಅಕೌಂಟ್ ರಿಕವರ್ ಆಗಿರೋದಿರ್ಲಿ ಗೈಸ್. ನನಗೆ ಏನೋ ಒಂಥರ ಬೇಜಾರಾಗ್ತಿದೆ. ಇವಾಗ ಚಾನ್ಸ್ ಸಿಕ್ತು ಅಂತ ಇನ್ನೊಂದು ಬೇಜಾರ್ ಕತೆ ಹೇಳ್ತಾಳೆ. ಗೈಸ್ ನನ್ನ ಕರ್ತವ್ಯ ನಾನು ಮುಗಿಸಿದ್ದೀನಿ. ಸಂಜೆ ಇಸ್ ನಾರ್ಮಲ್ ಪೀಸ್. ಓಕೆ, ಲೈಫಲ್ಲಿ ಪೀಸ್ ಏನೋ ಸಿಗ್ತಾ ಇಲ್ಲ ಗೈಸ್. ನಾನು ಇಷ್ಟೊಂದು ಡಿಪ್ರೆಸ್ ಹೋಳ ಯಾವಾಗಿಂದ ಅದೇ. ಕಾನ್ಫಿಡೆನ್ಸ್ ಇಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ, ಸೆಲ್ಫ್ ಮೋಟಿವೇಟ್ ಆಗು ಬಾ. ಯಾವಾಗ ನೋಡ್ರೆ ಡಿಪ್ರೆಷನ್ ಅನ್ಕೊಂಡು. ನಾನು ಹಿಂಗಿರ್ಲಿಲ್ಲ ಗೈಸ್. ಹೌದು, ಹಿಂಗಿರ್ಲಿಲ್ಲ. ಒಂದೇ ಒಂದು ರೆಸಾರ್ಟ್ ಹೋಗಿ ಇಷ್ಟೆಲ್ಲ ಚೇಂಜ್ ಆಗ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಗೈಸ್. ಇಲ್ಲಿ ನಮ್ಮ ನಾನು ಹೇಳ್ತೀನಿ ಗೈಸ್, ನನ್ನ ಮಾವ ಈ ಕಾರ್ ತಗೊಂಡಾಗಿಂದ ಫಸ್ಟ್ ಟೈಮು ಕಾರಲ್ಲಿರೋ ಸ್ಪೇರ್ನ ಏನದು ಸ್ಟೆಪ್ನಿನ ಬಳಸ್ತಾ ಇದ್ದಾರೆ. ಆ್ಯಂಡ್ ಆ ಸ್ಟೆಪ್ನಿನ ಬಳಸೋದಕ್ಕೆ ಇಲ್ಲಿವರೆಗೂ ಇದು ಯಾವುದನ್ನು ಕೂಡ ಬಳಸಿರ್ಲಿಲ್ಲ. ಮಾಮ ಈ 2 ಲೆಸ್ ಮರ್ತೋಗ್ಬಿಟ್ಟು ಇದೇನು ಮಾಮ? ಜಾಕ್ ಅದಕ್ಕೆ ಫುಲ್ ಟೈಟ್ ಆಗಿಬಿಟ್ಟಿದೆ, ಜಾಮ್ ಆಗ್ಬಿಟ್ಟಿದೆ. ಗ್ರೀಸು ಆಯಿಲ್ ಏನಾದ್ರು ಹಾಕಬೇಕು, ಬಳಸಲೇ ಇಲ್ವಲ್ಲ, ಅದಕ್ಕೆ ಏನೂ ಹಾಕಿಲ್ಲ. ಈ ಟೈಮಲ್ಲಿ ಇನ್ನೊಬ್ರು ಕಾಣಿಸ್ಬೇಕಲ್ಲ, ಕಾಣಿಸ್ತಾ ಇಲ್ಲ. ಮೇಲೆ ಓದ್ಲು ನೋಡು, ಸ್ಟಾರ್ಟ್ ಆಗ್ಬೇಕಾದ್ರೆ ಇದು ಇವಾಗಿಲ್ಲ ಅಷ್ಟೇ. ಇವಾಗಿದ್ದರೆ ಇನ್ನೊಂದು ಕ್ಷಣ ಇರಲ್ಲ, ಅದಕ್ಕೆ ಇನ್ನೊಂದು ಐಸ್ ಕ್ರೀಮ್ ತಿನ್ಬೇಕು. ಗೈಸ್ ಇಲ್ಲಿ ನೋಡಿ, ಧೂಳೆ ಬಿಸ್ಬಿಟ್ಟು ಇವತ್ತು. ಐ ಆಮ್ ಕಮಿಂಗ್ ಮಮ್ಮ. ತುಂಬಾ ದಿನ ಆಗಿತ್ತು. ಈ ಥರ ಹಾಕೋದಲ್ಲ ಮಮ್ಮ, ಇದನ್ನ ಆ್ಯಕ್ಚುಲಿ ಈ ಥರ ಹಾಕ್ಬೇಕು. ಬರೀ ಇಂಥದೆಯಾ? ನಾನೇ ಹೇಳ್ಕೊಟ್ಟಿದ್ದು ಡ್ಯಾಡಿಗೆ. ವಾ, ಅನ್ಕೊಂಡೆ ಪವಿ, ನನ್ನ ಟ್ರೈನಿಂಗ್ ಇಂದ ನಿಂಗೆ ಯೂಸ್ ಆಗಿದೆ. ಏನಿಲ್ಲ, ಟೈರ್ ಹಾಕ್ತಾವ್ರೆ.
ಓಕೆ ಗಾಯ್ಸ್ ಬಾಯ್ 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 ಬಾಯ್. ಹಾಂ ಹಾಂ ಓಕೆ ನಮಗೆ ಅಡ್ವೈಸ್ ಕೊಡ್ತಾವ್ರಲ್ಲ ಇಟ್ಸ್ ಓಕೆ.